ನಮಸ್ಕಾರ ಸ್ನೇಹಿತರೆ. ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್‌ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಮತ್ತು ಲೈಕ್ ಬಟನ್ ಅನ್ನು ಒತ್ತಿ. ಹಾಗೆ ಇವತ್ತಿನ ಮಾರುಕಟ್ಟೆ ದರಗಳು ನೋಡಿದ ಮೇಲೆ ನಿಮಗೆ ಇನ್ನೂ ಎಷ್ಟು ಪ್ರೈಸ್ ರೇಟ್ ಜಾಸ್ತಿ ಆಗಬೇಕು ಎಂಬುದನ್ನು ತಪ್ಪದೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ನಮಗೆ ಅತ್ಯಂತ ಮುಖ್ಯವಾಗಿದೆ. ಇನ್ನು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಶಿವಮೊಗ್ಗ ಜಿಲ್ಲೆಯು ಮಲೆನಾಡಿನ ಪ್ರಮುಖ ಅಡಿಕೆ ಕೇಂದ್ರವಾಗಿದ್ದು, ಇಲ್ಲಿನ ರಾಶಿ ಮತ್ತು ಬೆಟ್ಟೆ ತಳಿಗಳಿಗೆ ದೇಶದಾದ್ಯಂತ ಭಾರಿ ಬೇಡಿಕೆ ಇದೆ. ಇಂದಿನ ದಿನಗಳಲ್ಲಿ ಮಾರುಕಟ್ಟೆಗೆ ಅವಕಾಶ ಸಾಧಾರಣವಾಗಿದ್ದು, ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ. ಇನ್ನು ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 52,599 ರೂಪಾಯಿ ಆಗಿದೆ. ಇನ್ನು ಗೊರಬಲು 39,399 ರೂಪಾಯಿ ಆಗಿದೆ. ಇನ್ನು ಬೆಟ್ಟೆ ಅಡಿಕೆ 62,500 ರೂಪಾಯಿ ಆಗಿದೆ. ಇನ್ನು ಹೊಸ ತಳಿ ಬಂದು 53,499 ರೂಪಾಯಿ ಆಗಿದೆ. ಇನ್ನು ಚನ್ನಗಿರಿ ಭಾಗದಲ್ಲಿ ನೋಡುವುದಾದರೆ, ಚನ್ನಗಿರಿ ಮಾರುಕಟ್ಟೆಯು ದಾವಣಗೆರೆ ಜಿಲ್ಲೆಯ ವ್ಯಾಪ್ತಿಗೆ ಬಂದರೂ ಅಡಿಕೆ ವ್ಯಾಪಾರದಲ್ಲಿ ಮುಂಚೂಣಿಯಲ್ಲಿದೆ. ಇಲ್ಲಿನ ರಾಶಿ ಅಡಿಕೆಯು ಗುಣಮಟ್ಟಕ್ಕೆ ಉತ್ತರ ಭಾರತದ ವರ್ತಕರು ಹೆಚ್ಚಿನ ಬೆಲೆ ನೀಡುತ್ತಿದ್ದಾರೆ. ಇನ್ನು ಚನ್ನಗಿರಿ ಮಾರ್ಕೆಟಿನಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 54,199 ರೂಪಾಯಿ ಆಗಿದೆ. ಇನ್ನು ಹೊಸ ರಾಶಿ ಬಂದು 54,100 ರೂಪಾಯಿ ಆಗಿದೆ. ಇನ್ನು ಸಿಪ್ಪೆಗೋಟು 22,000 ರೂಪಾಯಿ ಆಗಿದೆ. ಇನ್ನು ಸಾಧಾರಣ ರಾಶಿ ಬಂದು 45,000 ರೂಪಾಯಿ ಆಗಿದೆ. ಇನ್ನು ಸಾಗರ ಭಾಗದಲ್ಲಿ ನೋಡುವುದಾದರೆ, ಸಾಗರ ಮಾರುಕಟ್ಟೆಯಲ್ಲಿ ಚಾಳಿ ಅಡಿಕೆ ಮತ್ತು ಸಿಪ್ಪೆಗೋಟುಗಳ ವ್ಯಾಪಾರ ಜೋರಾಗಿ ನಡೆಯುತ್ತದೆ. ಕೆಂಪುಗೋಟು ಮತ್ತು ಬಿಳಿ ರೇಟುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಟ್ಟದ ಏರಿಳಿತ ಕಂಡು ಬಂದಿದೆ. ಇನ್ನು ಸಾಗರ ಮಾರ್ಕೆಟಿನಲ್ಲಿ ಚಾಳಿ ಅಡಿಕೆಯು ಮ್ಯಾಕ್ಸಿಮಮ್ ಪ್ರೈಸ್ ಬಂದು 41,319 ರೂಪಾಯಿ ಆಗಿದೆ. ಇನ್ನು ಹೊಸ ರಾಶಿ 52,629 ರೂಪಾಯಿ ಆಗಿದೆ. ಇನ್ನು ಸಿಪ್ಪೆಗೋಟು 21,799 ರೂಪಾಯಿ ಆಗಿದೆ. ಇನ್ನು ರಾಶಿ ಅಡಿಕೆ ಬಂದು 60,899 ರೂಪಾಯಿ ಆಗಿದೆ. ಇನ್ನು ಮಂಗಳೂರು ಭಾಗದಲ್ಲಿ ನೋಡುವುದಾದರೆ, ಕರಾವಳಿ ಭಾಗದ ಪ್ರಮುಖ ಬಂದರು ನಗರಿಯಾಗಿರುವ ಮಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಚಾಳಿ ಅಡಿಕೆ ಮತ್ತು ಹೊಸ ತಳಿಯ ಅಡಿಕೆಗಳು ಮಾರಾಟವಾಗುತ್ತದೆ. ಕನಿಷ್ಠ ಆಮದು ಬೆಲೆಯನ್ನು ಹೆಚ್ಚಿಸುವಂತೆ ಇಲ್ಲಿನ ಕೃಷಿಕರು ನಿರಂತರವಾಗಿ ಒತ್ತಾಯಿಸುತ್ತಿದ್ದಾರೆ. ಇನ್ನು ಹೊಸ ತಳಿ ನೋಡುವುದಾದರೆ ಮ್ಯಾಕ್ಸಿಮಮ್ ಪ್ರೈಸ್ ಬಂದು 47,000 ರೂಪಾಯಿ ಆಗಿದೆ. ಇನ್ನು ಹಳೆ ಚಾಳಿ ನೋಡುವುದಾದರೆ 50,000 ರೂಪಾಯಿ ಆಗಿದೆ. ಇನ್ನು CQCA ನೋಡುವುದಾದರೆ 27,000 ರೂಪಾಯಿ ಆಗಿದೆ. ಇನ್ನು ಕೋಕಾ ಅಡಿಕೆ ಬಂದು 20,000 ರೂಪಾಯಿ ಆಗಿದೆ. ಇನ್ನು ತುಮಕೂರು ಭಾಗದಲ್ಲಿ ನೋಡುವುದಾದರೆ, ತುಮಕೂರು ಮತ್ತು ಸುತ್ತಮುತ್ತಲಿನ ಬಯಲುಸೀಮೆ ಭಾಗದಲ್ಲಿ ಅಡಿಕೆ ಬೆಳೆಗಾರರ ಸಂಖ್ಯೆ ಹೆಚ್ಚುತ್ತಿದ್ದು, TUMCOS ಸಹಕಾರಿ ಸಂಘದ ಮೂಲಕ ಪಾರದರ್ಶಕ ಹರಾಜು ಪ್ರಕ್ರಿಯೆ ನಡೆಯುತ್ತಿದೆ. ಇನ್ನು ಹೊಸ ರಾಶಿ ಬಂದು ತುಮಕೂರಿನಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ 52,809 ರೂಪಾಯಿ ಆಗಿದೆ. ಇನ್ನು ಕೆಂಪು ಅಡಿಕೆ ಒಂದು 48,000 ರೂಪಾಯಿ ಆಗಿದೆ. ಇನ್ನು ಗೊರಬಲು 39,000 ರೂಪಾಯಿ ಆಗಿದೆ. ಸಾಧಾರಣ ಅಡಿಕೆ ಬಂದು 35,000 ರೂಪಾಯಿ ಆಗಿದೆ. ಇನ್ನು ಶಿರಸಿ ಭಾಗದಲ್ಲಿ ನೋಡುವುದಾದರೆ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮಾರುಕಟ್ಟೆಯ ಅತ್ಯಂತ ಪ್ರಸಿದ್ಧ ಸಹಕಾರಿ ಮಾರುಕಟ್ಟೆ ಹೊಂದಿದೆ. ಇಲ್ಲಿನ ಅಡಿಕೆ ಉತ್ತಮ ಮತ್ತು ಗುಣಮಟ್ಟದ ತೂಕಕ್ಕೆ ಹೆಸರಾಗಿದ್ದು, ಬೆಲೆ ಕಾಯ್ದುಕೊಂಡಿದೆ. ಇನ್ನು ಚಾಳಿ ಅಡಿಕೆ ಬಂದು ಶಿರಸಿ ಮಾರ್ಕೆಟಿನಲ್ಲಿ 48,215 ರೂಪಾಯಿ ಆಗಿದೆ. ಇನ್ನು ಬೆಟ್ಟೆ ಅಡಿಕೆ ಬಂದು 47,200 ರೂಪಾಯಿ ಆಗಿದೆ. ರಾಶಿ ಅಡಿಕೆ ಬಂದು 52,099 ರೂಪಾಯಿ ಆಗಿದೆ. ಇನ್ನು ಕೆಂಪುಗೋಟು 33,699 ರೂಪಾಯಿ ಆಗಿದೆ. ಇನ್ನು ಹೊಸನಗರ ಭಾಗದಲ್ಲಿ ನೋಡುವುದಾದರೆ, ಹೊಸನಗರ ತಾಲೂಕಿನ ಮಾರುಕಟ್ಟೆಯಲ್ಲಿ ಮಲೆನಾಡಿನ ಉತ್ತಮ ಗುಣಮಟ್ಟದ ರಾಶಿ ಅಡಿಕೆ ಹರಾಜು ಆಗುತ್ತವೆ. ಈ ಭಾಗದ ಹವಾಮಾನವು ಉತ್ತಮ ಗುಣಮಟ್ಟದ ಫಸಲಿಗೆ ಪೂರಕವಾಗಿದೆ. ಇನ್ನು ಹೊಸನಗರ ಮಾರ್ಕೆಟಿನಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 53,290 ರೂಪಾಯಿ ಆಗಿದೆ. ಇನ್ನು ಗೊರಬಲು 40,209 ರೂಪಾಯಿ ಆಗಿದೆ. ಇನ್ನು ಹೊಸ ರಾಶಿ ಬಂದು 52,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 18,000 ರೂಪಾಯಿ ಆಗಿದೆ. ಇನ್ನು ಪುತ್ತೂರು ಭಾಗದಲ್ಲಿ ನೋಡುವುದಾದರೆ, ಕ್ಯಾಪ್ಕೋ ಸಂಸ್ಥೆಯ ಪ್ರಧಾನ ಕಚೇರಿ ಇರುವ ಪುತ್ತೂರಿನಲ್ಲಿ ಅಡಿಕೆ ಮಾರುಕಟ್ಟೆ ಅತ್ಯಂತ ವ್ಯವಸ್ಥಿತವಾಗಿದೆ. ಇಲ್ಲಿನ ಚಾಳಿ ಅಡಿಕೆ ಮತ್ತು ಹೊಸ ತಳಿಗೆ ಗರಿಷ್ಠ ಮೌಲ್ಯ ಸಿಗುತ್ತಿದೆ. ಇನ್ನು ಪುತ್ತೂರಿನಲ್ಲಿ ಹೊಸ ತಳಿ ಬಂದು 47,000 ರೂಪಾಯಿ ಆಗಿದೆ. CQCA ಬಂದು 33,000 ರೂಪಾಯಿ ಆಗಿದೆ. ಇನ್ನು ಹಳೆ ತಳಿ ಬಂದು 48,500 ರೂಪಾಯಿ ಆಗಿದೆ. ಕೋಕಾ ಅಡಿಕೆ ಬಂದು 22,000 ರೂಪಾಯಿ ಆಗಿದೆ. ಇನ್ನು ತೀರ್ಥಹಳ್ಳಿ ಭಾಗದಲ್ಲಿ ನೋಡುವುದಾದರೆ, ತೀರ್ಥಹಳ್ಳಿಯು ಸಾಂಪ್ರದಾಯಿಕ ಅಡಿಕೆ ಕೃಷಿಯ ತವರೂರಾಗಿದ್ದು, ಇಲ್ಲಿನ ಅಸ್ಸಾಂ ಮತ್ತು ಬೆಟ್ಟೆ ತಳಿಗಳಿಗೆ ಅತ್ಯಂತ ದುಬಾರಿ ದರವನ್ನು ಪಡೆಯುತ್ತವೆ. ಇಂದಿನ ಮಾರುಕಟ್ಟೆಯಲ್ಲಿ ಇಲ್ಲಿ ಉತ್ತಮ ಪೈಪೋಟಿ ಕಂಡುಬಂದಿದೆ. ಇನ್ನು ತೀರ್ಥಹಳ್ಳಿ ಭಾಗದಲ್ಲಿ ರಾಶಿ ಅಡಿಕೆ ಬಂದು 53,999 ರೂಪಾಯಿ ಆಗಿದೆ. ಇನ್ನು ಗೊರಬಲು 41,239 ರೂಪಾಯಿ ಆಗಿದೆ. ಇನ್ನು ಹೊಸ ಅಡಿಕೆ ಬಂದು 89,000 ರೂಪಾಯಿ ಆಗಿದೆ.
ಬೆಟ್ಟೆ ಅಡಿಕೆ 59,981 ರೂಪಾಯಿ ಆಗಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಹವಾಮಾನ ವೈಪರೀತ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಆಮದ ನೀತಿಗಳು ಸ್ಥಳೀಯ ಅಡಿಕೆ ಬೆಳೆಗಳ ಮೇಲೆ ತೀವ್ರ ಪ್ರಭಾವ ಬೀರುತ್ತಿವೆ. ಅಡಿಕೆ ಬೆಳೆಗಾರರು ಒಕ್ಕೂಟಗಳ ಕನಿಷ್ಠ ಆಮದು ಬೆಲೆಯನ್ನು ಪ್ರತಿ ಕೆಜಿಗೆ ಹೆಚ್ಚಿಸಿದರೆ ಕೇಂದ್ರ ಸರ್ಕಾರಕ್ಕೆ ನಿರಂತರವಾಗಿ ಮನವಿ ಸಲ್ಲಿಸುತ್ತವೆ. ಕೀಟಬಾಧೆ ಹಾಗೂ ಕಾಡು ಪ್ರಾಣಿಗಳ ಕಾಟದಿಂದ ಉತ್ಪನ್ನ ವೆಚ್ಚ ಗುಣವಾಗಿ ಏರಿಕೆಯಾಗಿದ್ದು, ರೈತರು ಉತ್ತಮ ಲಾಭವನ್ನು ನಿರೀಕ್ಷಿಸುತ್ತಿದ್ದಾರೆ. ಈ ಇಂದಿನ ಮಾರುಕಟ್ಟೆ ದರಗಳ ಮಾಹಿತಿಗೆ ನಿಮಗೆ ಇಷ್ಟವಾದರೆ ತಪ್ಪದೆ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೂ ಎಷ್ಟು ಪ್ರೈಸ್ ಜಾಸ್ತಿ ಆಗಬೇಕು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.